ಕೇಸನ್ನ ನೀವು ಅಟೆಂಡ್ ಮಾಡಿರ್ತೀರಿ. ಸುಮಾರು ವರ್ಷಗಳಿಂದ ಆ ಹುಡುಗಿ ಮೆಂಟಲಿ ಸ್ಟೇಬಲ್ ಇರೋದಿಲ್ಲ. ನೀವದನ್ನ ಹ್ಯಾಂಡಲ್ ಮಾಡಿ ಆ ಹುಡುಗಿ ಈಗ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದಾಳೆ ಅನ್ನುವಂಥದ್ದು ಕೂಡ ಗೊತ್ತಾಯ್ತು. ನಾನು ಈ ಕೇಸ್ಗೋಸ್ಕರ ಇದು ಚಾಲೆಂಜ್ ಆಗಿ ಮಾಡಿಕೊಡ್ಬೇಕನ್ನೋ ದೃಷ್ಟಿಯಿಂದ ಬಾಗಲಕೋಟೆಗೆ ಬಂದೆ. 18 ವರ್ಷ ಒಂದು 24-25 ವರ್ಷದ ಹೆಣ್ಮಗಳು ಹುಚ್ಚಿಯಾಗಿ ಸುತ್ತಾ ಇರ್ತಾರೆ. ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ಬಿಟ್ಟಿದ್ದಾರೆ ತಂದೆ ತಾಯಿ. ಆ ಹುಡುಗಿನ ರೆಡಿ ಮಾಡ್ಸಕ್ಕೆ ತಿರುಗಬಾರ್ದ ಹಾಸ್ಪಿಟ್ಲುಗಳಿಲ್ಲ. ದೊಡ್ಡ ದೊಡ್ಡ ಪೂಜೆಗಳು ಮಾಡಿಸಿದ್ದಾರೆ, ಹೋಮಗಳು ಮಾಡಿಸಿದ್ದಾರೆ. ಏನು ಮಾಡಿದ್ರು ಆ ಹುಡುಗಿ ವರ್ತನೆಗಳು ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಭಗವಾನ್ ಗುರೂಜಿ ಅವರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಭಗವಾನ್ ಗುರೂಜಿ ಅವರಿಂದ ಸಾಕಷ್ಟು ವಿಚಾರಗಳು, ಅವ್ರು ಅಟೆಂಡ್ ಮಾಡಿರುವಂತಹ ಒಂದಷ್ಟು ಕೇಸ್ಗಳನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುನ್ನ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ಕಾರ ವೀಕ್ಷಕರಿಗೆ. ಗುರೂಜಿಗಳೇ, ಸಾಕಷ್ಟು ಬುದ್ಧಿಮಾಂದ್ಯರು ಅಥವಾ ಮಾನಸಿಕ ಅಸ್ವಸ್ಥರು ರಸ್ತೆಯಲ್ಲಿ ಓಡಾಡೋದು ಅಥವಾ ಮನೆಯಿಂದ ಈಚೆ ಬರದೇ ಇರುವಂತಹ ಒಂದಷ್ಟು ಕೇಸ್ಗಳನ್ನ ನಾವು ನೋಡೇ ಇರ್ತೀವಿ. ಆದ್ರೆ ನನಗೆ ಇತ್ತೀಚೆಗೆ ಗೊತ್ತಾಗಿದ್ದು ಅಥವಾ ನಿಮ್ಮ ಜೊತೆ ಫೋನ್ ಕಾಲಲ್ಲಿ ಇದ್ದಾಗ ನನಗೆ ಯಾವುದೋ ಒಂದು ರೂಪದಲ್ಲಿ ಗೊತ್ತಾಯ್ತು, ನೀವು ಒಂದು ಕೇಸನ್ನ ಇದೇ ರೀತಿ ಅಟೆಂಡ್ ಮಾಡಿದ್ರಿ ಅಂತ. ಒಂದು ಹುಡುಗಿಯ ಒಂದು ಕೇಸನ್ನ ನೀವು ಅಟೆಂಡ್ ಮಾಡಿರ್ತೀರಿ. ಸುಮಾರು ವರ್ಷಗಳಿಂದ ಆ ಹುಡುಗಿ ಮೆಂಟಲಿ ಸ್ಟೇಬಲ್ ಇರೋದಿಲ್ಲ. ನೀವದನ್ನ ಹ್ಯಾಂಡಲ್ ಮಾಡಿ ಆ ಹುಡುಗಿ ಈಗ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದಾಳೆ ಅನ್ನುವಂಥದ್ದು ಕೂಡ ಗೊತ್ತಾಯ್ತು. ಇದ್ರ ಬಗ್ಗೆ ನೀವು ವೀಕ್ಷಕರಿಗೆ ಹೇಳೋದಾದ್ರೆ. ನೋಡಿ, ಇತ್ತೀಚೆಗೆ ಲಾಸ್ಟ್ ವೀಕಲ್ಲಿ ನಾನು ಈ ಕೇಸ್ಗೋಸ್ಕರ ಇದು ಚಾಲೆಂಜ್ ಆಗಿ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿಂದ ನಾನು ಬಾಗಲಕೋಟೆಗೆ ಬಂದೆ. ಬಾಗಲಕೋಟೆಯಲ್ಲಿ ನನಗೆ ಭಾಳಷ್ಟು ಕ್ಲೈಂಟ್ಗಳು ಇದ್ದಾರೆ. ಸೊ ಅದಕ್ಕೆ ಈ ಬರೋ ತಿಂಗಳಿಂದ ನಾನೇನು ಮಾಡ್ತೇನೆ, ಪ್ರತಿ ತಿಂಗಳು ಅಲ್ಲಿ 2 ದಿನ ಸ್ಟೇ ಆಗ್ತಾಯಿದ್ದೀನಿ. ಪ್ರತಿ ತಿಂಗಳು 2 ದಿನ ಅಲ್ಲಿ ಅಕ್ಷಯ ಹೋಟ್ಲು ಅಂತ ಅಂದ್ಬಿಟ್ಟು ಅಲ್ಲಿ ಸ್ಟೇ ಆಗ್ತಾಯಿದ್ದೀನಿ. ಈ ಸರಿ ಹೋಗಿದ್ದ ಕಾರಣ ಏನು ಅಂದರೆ, 18 ವರ್ಷ ಒಂದು 24-25 ವರ್ಷದ ಹೆಣ್ಮಗಳು ಹುಚ್ಚಿಯಾಗಿ ಸುತ್ತಾ ಇರ್ತಾಳೆ. ತುಂಬ ಲಕ್ಷಣವಾಗಿದೆ ಹುಡುಗಿ. ಅವರು ಸುಮಾರು ಲಕ್ಷಾಂತರ ರೂಪಾಯಿ ಕಳ್ಕೊಂಡ್ಬಿಟ್ಟಿದ್ದಾರೆ ಅವ್ರ ತಂದೆ ತಾಯಿ. ಆ ಹುಡುಗಿನ ರೆಡಿ ಮಾಡ್ಸೋಕ್ಕೆ ತಿರುಗಬಾರ್ದ ಹಾಸ್ಪಿಟ್ಲುಗಳಿಲ್ಲ. ಸೈಕ್ಯಾಟ್ರಿಕ್ಕು, ನಿಮಾನ್ಸಿಂದ ಹಿಡಿದು ಪ್ರತಿಯೊಂದು ಎಲ್ಲೆಲ್ಲಿ ಯಾರ್ಯಾರು ಹೇಳ್ತಾರೆ ಎಲ್ಲ ಕಡೆ ಹೋಗಿದ್ದಾರೆ. ದೊಡ್ಡ ದೊಡ್ಡ ಪೂಜೆಗಳು ಮಾಡಿಸಿದ್ದಾರೆ, ಹೋಮಗಳು ಮಾಡಿಸಿದ್ದಾರೆ. ಏನು ಮಾಡಿದ್ರು ಆ ಹುಡುಗಿ ವರ್ತನೆಗಳು ಕಮ್ಮಿ ಆಗಲಿಲ್ಲ. ಏನಂದರೆ, ಬೆಳಗ್ಗೆ ಇದು ನೋಡ್ತಾರೆ, ಎಷ್ಟು ಗಂಟೆ ಅಂದರೆ ಟೈಮಿಂಗ್ ಇಲ್ಲ. ಇಡೀ ಮನೆ ಓಡಾಡ್ತಾ ಇರ್ತಾರೆ. ಇಡೀ ಮನೆ ಸುಮ್ಮನೆ ಓಡಾಡ್ತಾ ಇರೋದು. ಯಾರನ್ನಾದ್ರೂ ನೋಡಿದ್ರೆ ಬೈಯೋದು ಹಿಂಗೆ ಅನ್ನೋದು, ಬೈಯೋದು, ಓಡಾಡ್ತಾ ಇದೆ. ಆಮೇಲೆ ಮನೆ ಬಿಟ್ಟು ಓಡೋಗ್ಬಿಡೋದು. ಆ ಹುಡುಗಿನ ಹಿಡ್ಕೊಂಡು ಬರೋಕ್ಕೆ ಕಷ್ಟ ಆಗ್ತಿಲ್ಲ. ಯಾರು 10 ಜನ ಹಿಡಿದ್ರು ಹಿಡಿಯೋಕ್ಕಾಗಲ್ಲ. ಹೆಣ್ಣು ಹುಡುಗಿ ವಯಸ್ಸು ಬಂದ ಹುಡುಗಿ 23-24 ವರ್ಷ, ಅಷ್ಟು ತುಂಬ ಮುಖದಲ್ಲಿ ಕಳೆ ಇದೆ, ತುಂಬ ಚೆನ್ನಾಗಿದೆ. ಹೆಂಗಪ್ಪ ಇವ್ರು ಮೇಂಟೈನ್ ಮಾಡ್ತಾರೆ ಈ ಹುಡುಗಿನ? ಬಿಟ್ಟರೆ ಸಾಕು ಓಡೋಗ್ಬಿಡ್ತಾರೆ. ಇಬ್ರು ಅವ್ರ ಕಾವಲು ಕಾಯ್ತಾನೆ ಇರಬೇಕು. ಹುಟ್ಟತಾನೆ ಆಗಿದೆ ಅಂದರೆ ಏನೋ ಬುದ್ಧಿಮಾಂದ್ಯನೇ ಹುಟ್ಟುಬಿಟ್ಟಿದೆ, ಏನೋ ಮಾಡೋಕ್ಕಾಗಲ್ಲ ಅಂತ ಏನೋ ಮಾಡ್ತಾರೆ. ಆದರೆ 15-16 ವರ್ಷ ಚೆನ್ನಾಗಿದ್ದಂಥ ಹುಡುಗಿ ಆಟೋಮೆಟಿಕ್ ಆಗಿ ಈ ರೀತಿ ಬರ್ತಾ ಬರ್ತಾ ಮೆಂಟ್ಲು ಮಾತಾಡೋದು, ತನಗೆ ತಾನೇ ಚಪ್ಪಟ್ಲೆ ಹೊಡ್ಕೊಂಡು ಕೂತ್ಕೊಳ್ಳೋದು. ಸೊ ನನಗಿದು ವಿಚಿತ್ರ. ಫೋನಲ್ಲಿ ಮಾತಾಡೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಈ ಕೇಸ್ನ ಡೈರೆಕ್ಟ್ ಹ್ಯಾಂಡ್ಲ್ ಮಾಡ್ಬೇಕಂದ್ಬಿಟ್ಟು ಸ್ಪಾಟ್ಗೆ ಹೋದೆ. ನನ್ನ ಹತ್ರ ಕರೆಸ್ಕೊಂಡೆ. ಇಲ್ಲ, ಹುಡುಗಿನ ನೋಡಬೇಕು ಅಂದೆ. ಆ ಹುಡುಗಿನ ಕರ್ಕೊಂಬಂದ್ರು. ಆ ಹುಡುಗಿ ಅನ್ನೋದು ಆ ಹುಡುಗಿ ಜ್ಞಾನ ಇಲ್ಲ ಮೈ ಮೇಲೆ. ಈ 2 ಕಾಲನ್ನ ಹಿಂಗೆ ಎತ್ಬಿಟ್ಟು ಹಿಂಗೆ ಈ ಗಂಡಸು ಹಿಂಗೆ ಕೂತ್ಕೊಂಡು ಹಿಂಗೆ ಚಪ್ಪಟ್ಲೆ ಹೊಡಿತಾಳೆ, ನಗ್ತಾಳೆ, ಏನೋ ಮಾಡ್ತಾಳೆ. ಅವಳಿಗೆ ಏನೂ ಗೊತ್ತಿಲ್ಲ. ಒಂದು ಎಳೆ ಮಗು, ಏನೂ ಗೊತ್ತಿಲ್ಲ. ಎದ್ದೋಗ್ತಾಳೆ, ಬೀರನ್ನ ಹೊಡಿತಾಳೆ, ನಿಂತ್ಕೋತಾಳೆ. ಅವ್ರ ಮನೆಯವರೆಲ್ಲ ಕೂತಿದ್ದಾರೆ. ನನಗೆ ಸಂಕಟನೂ ಆಯ್ತಿದೆ. ಈ ಹುಡುಗಿನ ಹೆಂಗಪ್ಪ ಮೇಂಟೈನ್ ಮಾಡೋದು? ಮೇಯ್ನಾಗಿ ಎಲ್ಲ ಮನಗಿದಾಗ ಬಾಗಿಲು ತಗೊಂಡು ಓಡೋಗ್ಬಿಟ್ರೆ ಏನು ಮಾಡಬೇಕು? ಇಷ್ಟೊತ್ತಿನಲ್ಲಿ ಎಲ್ಲಿ ಹಿಡಿಬೇಕು ಇವಳನ್ನ? ಆಮೇಲೆ ಹೊಂಟೋಗ್ಬಿಟ್ರೆ, ತಪ್ಪಿಸ್ಕೊಂಡ್ಬಿಟ್ರೆ ಇವರು ಏನು ಮಾಡೋದು? ಅವ್ರಿಗೆ ಬುದ್ಧಿ ಇಲ್ಲ.
ಹೌದು. ಕಟ್ಟಕ್ಕಾಗಲ್ಲ. ಹ್ಮ್ ರೂಮ್ಗೆ ಹೋಗ್ತಾಳೆ, ರೂಮಿಂದ ಈಚೆಗೆ ಬರ್ತಾಳೆ, ಹಾಲು ತೊಟ್ಟಿ ಮನೆ ರೌಂಡ್ ಹೊಡಿತಾ ಇರ್ತಾಳೆ. ಯಾರು ನೋಡಿದ್ರೆ ಬೈತಾಳೆ, ಹಿಂಗೆ ಇನ್ನೂ ಬೈತಾಳೆ, ಎದ್ದೋಳ್ತಾಳೆ, ಬೈತಾಳೆ. ವಿಚಿತ್ರವಾಗಿ ಆಡ್ತಾ ಇದ್ದೆ. ಹ್ಮ್ 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 ನಾನು ಅವ್ರಿಗೆ ಹೇಳಿದೆ, ಇದು ನಿಜವಾಗ್ಲೂ ಮೈನಲ್ಲಿ ಹುಟ್ಟಿ ನರಗಳು ವೀಕ್ನೆಸ್ ಆಗಿ ತಲೆಯಲ್ಲೇನೋ ಹೆಚ್ಚು ಕಮ್ಮಿ ಇರೋ ಖಂಡಿತ ನನ್ನಿಂದ ಮಾಡೋಕ್ಕಾಗಲ್ಲ. ಹ್ಮ್ ಇಲ್ಲ ಗುರುಜಿ, ನೀವು ಅಟೆಂಡ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಎಪಿಸೋಡ್ ನಾವು ನೋಡಿದಾಗ ನಿಮ್ಮ ಕೈಯಲ್ಲಿ ಇದು ಈ ಕೆಲಸ ಆಗುತ್ತೆ, ಹ್ಮ್ ನೀವು ಟ್ರೈ ಮಾಡಿ. ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನೋಡಿ ನಾನು ಏನು ಕೇಳ್ತೀನಿ ಕೊಟ್ಟಿರ್ತೀರ, ಹ್ಮ್ ನಾನು ಅಟೆಂಡ್ ಮಾಡ್ತೀನಿ. ಫೇಲ್ಯೂರ್ ಆದರೆ ನಾನು ಕಷ್ಟಪಟ್ಟದಕ್ಕೆ ಏನೋ ಸಣ್ಣ ಪುಟ್ಟ ನನ್ನ ಕೈಯಲ್ಲಿ ಖರ್ಚು ಮಾಡಿರ್ತೀನಿ, 4 ದಿವಸ ಕೆಲಸ ಮಾಡಿರ್ತೀನಿ. ಆವಾಗ ನಮಗೊಂಥರ ಬೇಜಾರು ಆಗ್ತಿದೆ ಹ್ಮ್ ಅಂತ ಎಲ್ಲ ಹೇಳಿ, ಸರ್ ಇನ್ನೂ ಕೇಳಿ ಕೊಡ್ತೀನಿ, ನೀವು ಟ್ರೈ ಮಾಡಿ ನನ್ನ ಮಗಳಿಗೋಸ್ಕರ. ಹ್ಮ್ ಆವಾಗ ನಮ್ಗೆ ಧೈರ್ಯ ಬರ್ತಿದೆ, ಆಗ ನಮಗೆ ಧೈರ್ಯ ಬರ್ತಿದೆ. ಹ್ಮ್ ಕೊನೆಗೆ ಏನು ಮಾಡಿ, ಆಯಿತು ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ. ಮಾರನೇ ಸಾಲಿಂದ ಬಂದೆ, ಸ್ಟಾರ್ಟ್ ಮಾಡಿದೆ. ಹ್ಮ್ 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 ಎರಡೇ ದಿನದಲ್ಲಿ ಅವಳು ಓಡಾಡ್ತಾ ಇದ್ದಿದ್ದು ಸ್ಟಾಪ್ ಆಯಿತು. ಓಕೆ. ಎದ್ದ ತಕ್ಷಣ ಸುಮ್ಮನೆ ಹಿಂಗೆ ರೌಂಡ್ ಆಗ್ತಾ ಇರೋದು, ಸುಮ್ಮನೆ ಈ ಸ್ಪೀಡಲ್ಲಿ ಒಂದು ಗ್ರೌಂಡ್ ಓಡಾಡ್ತಾರಲ್ಲ ಜಾಗಿಂಗು, ಆ ಥರ ಓಡಾಡ್ತಾ ಇರ್ತಾಳೆ. ಹ್ಮ್ ಹ್ಮ್ ಆ ರೂಮ್ಗೆ ಒಂದ್ಸರಿ ಹೋಯ್ತಾಳೆ, ಈ ರೂಮ್ಗೆ ಒಂದ್ಸರಿ ಹೋಯ್ತಾಳೆ, ಅಲ್ಲಿ ಹೋಯ್ತಾಳೆ, ಏನೋ ಮಾಡ್ತಾ ಇರ್ತಾಳೆ. ಹ್ಮ್ ಸ್ಟಾಪ್ ಆಯಿತು. ಆಮೇಲೆ ಸಿಕ್ಕಾಪಟ್ಟೆ ಬೈಕೊಳ್ತಕ್ಕಂಥದ್ದು, ಒಬ್ಬೊಬ್ಬಳೇ ಮಾತಾಡ್ತಕ್ಕಂಥದ್ದು, ಹ್ಮ್ ಆಮೇಲೆ ನಗಾಡೋದು, ಆಕಾಶ ನೋಡ್ಕೊಂಡು ಚಪ್ಪಟ್ಲೆ ಹೊಡ್ಕೊಂಡು ನಗಾಡೋದು, ಹ್ಮ್ ಸಣ್ಣ ಮಕ್ಳುಗಳು ಆಡ್ತಾರಲ್ಲ ಅದು ಸ್ಟಾಪ್ ಆಯಿತು. ಹ್ಮ್ 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 ಸ್ಟಾಪ್ ಆಯಿತು 2ನೇ ದಿನಕ್ಕೆ. ಸೊ ತಿರ್ಗಾ ಮತ್ತೆ 2 ಗಂಟೆ ರಾತ್ರಿಗೆ ಎದ್ಬಿಟ್ಟು ಒಬ್ಬಳೇ ನಗ್ತಾ ಕೂತಿದ್ಲು. ಅಂದರೆ ಮೊದಲಿದ್ದದ್ದು ಫೋರ್ಸ್ ಕಮ್ಮಿ ಆಯಿತು. ಸುಮ್ಮನೆ ಹಿಂಗೆ ಕೂತಿರೋದು, ಸುಮ್ಮನೆ ಹಿಂಗೆ ನಗೋದು, ಸುಮ್ಮನೆ ಆಗ್ಬಿಡೋದು, ಈ ಥರ ನಡೀತಾ ಇತ್ತು. ಕೊನೆಗೆ ಇನ್ನೇನಿದೆ ಅಂತ ಹುಡುಕಿದಾಗ ಮತ್ತೆ ನೆಗೆಟಿವ್ಗಳು ಒಂದೊಂದೇ ಮಿಸ್ಸಿಂಗ್ ಕ್ಯಾಂಡ್ಗಳು ಸಿಗ್ತಾ ಇದ್ದಾವೆ. ಹ್ಮ್ ಹ್ಮ್ ಇದುವರೆಗೂ 5 ಆತ್ಮಗಳನ್ನ ತೆಗೆದಿದ್ದೀನಿ. ಹೆಚ್ಚು ಕಮ್ಮಿ 75% ಹ್ಮ್ ಹ್ಮ್ ಆ ಹುಡುಗಿ ಎದ್ದ ತಕ್ಷಣ ಏನೋ ಕೊಟ್ಟರೆ ತಿನ್ಬಿಟ್ಟು ಟಿ ವಿ ನೋಡ್ತಾ ಕೂತಿರ್ತಾಳೆ. ಈಗ ಹ್ಮ್ 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 ಬೇರೆ ಆಕ್ಟಿವಿಟೀಸ್ ಎಲ್ಲ ಕಮ್ಮಿ ಆಯಿತು. ಈಗ ಟಿ ವಿ ನೋಡ್ಕೊಂಡು ಒಬ್ಬಳೇ ಟಿ ವಿ ನೋಡ್ತಾ ಕೂತಿರ್ತಾಳೆ. ಅಂದರೆ ಮೈಂಡು ಟರ್ನ್ ಆಗ್ತಾ ಇದೆ. ಓಕೆ. ಅಂದ್ರೆ ಆ ಒಂದು ಸ್ಟೇಜ್ ಇಂದ ಹೊರಗಡೆ ಬರ್ತಾ ಇದೆ ಹುಡುಗಿ. ಹೊರಗಡೆ ಬರ್ತಾ ಇದೆ, ಟರ್ನ್ ಆಗ್ತಾ ಇದೆ. ನಮಗದು ಹ್ಮ್ ಏನಾಯಿತು, ಓ ಈ ಹುಡುಗಿ ವಾಪಸ್ ಚೇಂಜ್ ಆಗ್ತಾಳೆ ಅಂತ ನನಗೆ ಖುಷಿ ಆಯಿತು. ಹ್ಮ್ ಹ್ಮ್ ನಾನು ಇನ್ನೂ ರಿಸ್ಕ್ ತಗೊಂಡು ಹ್ಮ್ ಏನು ಮಾಡ್ಬೋದು ಅಂತ ಟ್ರೈ ಮಾಡಿ ಹ್ಮ್ ಮೈಂಡೆಲ್ಲ ವಾಶ್ ಮಾಡಿ, ಬ್ಲಡ್ ಟೆಸ್ಟ್ ಅಂದರೆ ಕಣ್ಣು ದೃಷ್ಟಿ, ಕಣ್ಣು ಪ್ರಯೋಗ. ಈಗ ಅವಳು ತುಂಬ ಚೆನ್ನಾಗಿದ್ದಾಳೆ, ಹುಚ್ಚಿ ಅವಳೆ. ನೋಡಿದವ್ರು ಏನಂತಾರೆ, ಏನಪ್ಪ ಈ ಹುಡುಗಿ ಇಷ್ಟು ಚೆನ್ನಾಗಿದ್ದಾಳೆ, ಈ ಥರ ಆಗ್ಬಿಟ್ಲಲ್ಲ ಅಂತ ನೋಡಿದವರು ಕಣ್ಣಾಗ್ತಿರ್ತೀರಿ. ಹ್ಮ್ ಸೊ ಇದು ದೃಷ್ಟಿ ಪ್ರಯೋಗ ಅಂತ ಓಕೆ. ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ದೆ, ಕಣ್ಣು ದೃಷ್ಟಿ. ಹೌದು. ಹ್ಮ್ ಸೊ ಆ ಥರ ಅವ್ಳು ಚೆನ್ನಾಗಿರೋ ಹುಡುಗಿಗೆ ಕಣ್ಣು ದೃಷ್ಟಿ. ಅಂದ್ರೆ ಹುಡುಗಿ ಎಕ್ಸಾಕ್ಟ್ ಆಗಿ ಏನಾಗಿತ್ತು ಅಂತ. ಎಕ್ಸಾಕ್ಟ್ ಆಗಿ ಅಂದರೆ ನೋಡಿ, ಈಗ ನಾನು ನಿಮಗೆ ನೀವು ಕ್ವಶನ್ ಕೇಳ್ತಾ ಇದ್ದೀರಾ, ನಾನು ಉತ್ತರ ಕೊಡ್ತಾ ಇದ್ದೀನಿ, ಕರೆಕ್ಟಾ? ಹ್ಮ್ ಹೌದು. ನೀವು ಇನ್ನೊಬ್ರು 5-6 ಜನ ಕೂತ್ಕೊಂಡು ಸರ್ ಇದಂಗೆ ಅಂತ ಕೇಳ್ತಿದ್ರೆ ನಮ್ಮ ತಲೆ ರೇ ಯಾರನ್ನ ಒಬ್ರು ಮಾತಾಡ್ರಿ ಅಂತ ಹ್ಮ್ 5 ಜನಕ್ಕೂ ನಾನು ಉತ್ತರ ಕೊಡೋಕ್ಕಾಗ್ತಿದ? ಹ್ಮ್ ಹ್ಮ್ ಅದೇ 5 ಜನ ನಿಮ್ಮ ಬಾಡಿ ಒಳಗಡೆ ಸೇರ್ಕೊಂಡ್ಬಿಟ್ರೆ ಓಕೆ. ಅವ್ರವ್ರ ಕ್ಯಾರೆಕ್ಟರ್ಗಳು ನಿಮ್ಮ ಬಾಡಿ ಮೇಲೆ ಬರ್ತಾ ಇರ್ತದೆ, ಡೆವಲಪ್ ಆಗ್ತಾ ಇರ್ತದೆ. ಡೆವಲಪ್ ಮಾಡಿದೆ. ಆಪ್ತ ರಕ್ಷಕ ಪಿಕ್ಚರ್ ಅಲ್ಲಿ ಸೌಂದರ್ಯ ಮಂಚ ಎತ್ತುತ್ತಾಳೆ, ಬಿಟ್ಬಿಡ್ತಾಳೆ, ನಾನೀಗೇನೋ ಮಾಡಿದೆ ಅಂದ್ರೆ ಮಚ್ಚ ಎತ್ತಿದ ಅವ್ಳಿಗೆ ಜ್ಞಾಪಕ ಇಲ್ಲ. ಹೌದು. ಅದು ಒಂದು ಇದಕ್ಕೆ ಸಂಬಂಧಪಟ್ಟಿದ್ದು ಸಬ್ಜೆಕ್ಟೇ ಅದು. ಮಂಚ ಎತ್ತಿದ 1 ಸೆಕೆಂಡಲ್ಲಿ ಜ್ಞಾಪಕ ಇಲ್ಲ. ವಿಷ್ಣುವರ್ಧನ್ ಕೇಳ್ತೀನಿ, ಏನು ಮಾಡಿದೆ ಈಗ, ಏನು ಮಾಡಿದೆ, ನಾನು ಏನು ಮಾಡಿದೆ ನನಗೆ ಬೇರೆ ಗೊತ್ತಾಗ್ತಿಲ್ಲ, ಏನು ಮಾಡಿದೆ ಅಂತ. ಅಂದರೆ ಎತ್ತಿದ್ದು ಬೇರೆಯವರು, ಬಿಟ್ಟ ಮೇಲೆ ಮಾತಾಡ್ತಿರೋದು ಬೇರೆ. ಹೌದು. ಇದು ಪ್ರತಿಯೊಂದು ಲಾಜಿಕ್ಕಾಗಿ ನೀವು ಚೆಕ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಅರ್ಥದ ಸುಮ್ಮನೆ ಒಬ್ಬರೇ ಮಾತಾಡ್ಕೊಂಡು ಹೋಗೋದು ಅದೊಂದು ಕ್ಯಾರೆಕ್ಟ್ರು. 5-6 ಜನ ಸೇರ್ಕೊಂಡ್ಬಿಟ್ರೆ 5-6 ಜನದ
ಕ್ಯಾರೆಕ್ಟರ್ಗಳು ಇವ್ರ ಮೇಲೆ ಡೆವಲಪ್ ಆಗ್ತಾ ಇರ್ತಿದೆ. ಒಬ್ರಾದ್ಮೇಲೆ ಒಬ್ರು ರೌಂಡ್ ಆಗ್ತಾರೆ, ಒಬ್ರು ಚಪ್ಪಟ್ಲೆ ಹೊಡಿತಾರೆ, ಒಬ್ರು ಬಾಯಿಗೆ ಬಂದಂಗೆ ಬೈತಾರೆ. ಈ ತರ ಕೆಟ್ಟ ಆತ್ಮಗಳು ನಮಗೆ ನೋಡ್ತಾ ಇರ್ತೀವಿ ನಮ್ಮ ಹಿಂದೆ ಮುಂದೆ. ಬಾಯಿಗೆ ಬಂದಂಗೆ ಬೈಯೋದು, ಥೂ ಅಂತ ಉಗಿಯೋದು. ಇದ್ಯಾವ್ದು ಮಾನಸಿಕ ಅಸ್ವಸ್ಥರು ಬೇರೆ, ಮಾನಸಿಕ ಅಸ್ವಸ್ಥರು ಇಲ್ಲ ಅಂತ ನಾನು ಹೇಳಲ್ಲ, ಹಾಸ್ಪಿಟ್ಲಿಂದ ವಾಸಿ ಆಗಲ್ಲ ಅಂತ ನಾನು ಹೇಳಲ್ಲ. ಅದೇ ಕೆಲವು ಆತ್ಮಗಳು ಇದ್ರ ಜೊತೆ ಸೇರ್ಕೊಂಡು ಆಟ ಆಡ್ತವೆ. ಅದಕ್ಕೆ ಆತ್ಮಗಳೇ ಇಲ್ಲ ಅನ್ನೋದು ತಪ್ಪು. ನಾನು ಮಾನಸಿಕ ಅಸ್ವಸ್ಥ ಇಲ್ಲಪ್ಪ, ನಂದೇ ಕರೆಕ್ಟ್ ಅಂತ ನಾನು ಯಾವತ್ತೂ ಹೇಳಲ್ಲ. ಎರಡೂ ಇರ್ಬೋದು. ಬಟ್ ನಾನು ತೆಗೆದಾಗ ಒಂದು 50% ಕಮ್ಮಿ ಆದಾಗ, ತುಂಬಾ ಕಮ್ಮಿ ಆಗ್ಬಿಟ್ರೆ ಚೆನ್ನಾಗಾಗ್ಬಿಟ್ರೆ ಓಕೆ, ಚೆನ್ನಾಗಾಗಿಲ್ಲ ಕೆಲವು ಮೆಡಿಕಲ್ ಗ್ರೌಂಡಲ್ಲೂ ಚೆಕ್ ಮಾಡ್ಕೋಬೇಕಾಗ್ತದೆ. ಬಟ್ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾಳೀಗ, ಆ ಚೇಷ್ಟೆ ಇದು ಎಲ್ಲ ಬಿಟ್ಬಿಟ್ರು. ಈಗ ಒಬ್ಳೆ ಸ್ನಾನಕ್ಕೆ ಹೋಗ್ತಾಳೆ, ಮೊದಲು ಭಯ ಒಬ್ಬಳನ್ನೇ ಕಳಿಸೋದಕ್ಕೆ, ಏನೋ ಎತ್ತೋ ಹೆಂಗೋ ಅಂತ. ಅವಳಿಗೇನು ಮೈ ಮೇಲೆ ಪ್ರಜ್ಞೆನೇ ಇಲ್ಲ. ಈಗ ತುಂಬ ಬದಲಾಗಿ ಮುಖದಲ್ಲಿ ಕಳೆ ಬಂದ್ಬಿಟ್ಟಿದೆ, ಮುಖ ಫುಲ್ ಶೈನಿಂಗ್ ಆದಂಗೆ ಆಗ್ಬಿಟ್ಟಿದೆ. ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಆಟೋಮೆಟಿಕ್ ಚೆನ್ನಾಗಿ ಮಾಡ್ಬೇಕಂತ. ಯಾಕಂದ್ರೆ ಈ ಥರದ್ದು ಇರ್ತಿದೆ ಅಂತ ಅಂದ್ಬಿಟ್ಟು ನಾನು ಕುತೂಹಲಕ್ಕೆ ನಾನು ಎಪಿಸೋಡ್ ಮಾಡ್ತಾ ಇರೋದು. ಯಾಕಂದ್ರೆ 8% ಆಗುತ್ತೆ ಅನ್ಕೊಂಡಿದ್ರೆ, ನಾನು ಅಂದ್ಕೊಂಡಕ್ಕಿಂತ ಮೀರಿದಷ್ಟು ಚೇಂಜ್ ಆಗ್ಬಿಟ್ಲು. ಅವ್ರ ತಂದೆ ಅದನ್ನೇ ಮಾತಾಡಿದ್ರು, ನಾನು ನಿಮ್ಮ ಮೇಲೆ ನಂಬಿಕೆ ಐತೆ ಗುರುಜಿ, ನೀವು ನನ್ನ ಮಗಳು ರೆಡಿ ಮಾಡೇ ಮಾಡ್ತೀರ ನನ್ನ ನಂಬಿಕೆಯಿಂದನೇ ನಾನು ನಿಮ್ಮನ್ನು ಹುಡ್ಕೊಂಬಂದಿದ್ದು. ನನ್ನ ಮಗಳು ರೆಡಿ ಆದ್ರು ಚೆನ್ನಾಗಿ ಆಗ್ಬಿಟ್ಟಿದ್ದು ಅಂತಂದರೆ ನಿಮ್ಮ ಎದುರುಗಡೆ ಕುಂಡಿಸ್ ಮಾತಾಡಿಸ್ತೀನಿ. ಇಡೀ ಬಾಗಲಕೋಟೆ ಜನಕ್ಕೆ ಗೊತ್ತಾಗುತ್ತೆ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ನೀವು ಪ್ರತಿ ತಿಂಗಳು ಇಲ್ಲಿ ಬರಬೇಕು. ನನಗೆ ಬಾಗಲಕೋಟೆ ಕಡೆ ಜನ ಸುತ್ತಮುತ್ತ ಬಹಳಷ್ಟು ಕ್ಲೈಂಟ್ಗಳಿದ್ದಾರೆ. ನಾನು ಒಂದು ದಿವಸ ಊಟ ಮಾಡೋಕ್ಕೂ ಟೈಮ್ ಇಲ್ಲ, ರೂಮ್ ಹತ್ರ ಜನ ಬಂದ್ಬಿಟ್ರು. ನನಗೆ ಖುಷಿ ಆಗ್ತದೆ. ನಾನು ಕೆಲಸ ಮಾಡೋದು ಬೇರೆ, ನನ್ನ ಜನ ನೋಡಿ ಗುರುತಿಸಿ ನಾನು ಹುಡ್ಕೊಂಬರ್ತಾರಲ್ಲ, ನನಗದು ಸಮಾಧಾನ. ನಾನು ಮಾಡ್ತಿರೋ ಕೆಲಸ ನಿಜವಾಗ್ಲೂ ನಮಗೆ ತೊಂದರೆ ಯಾವಗಳಿಗೆ ಏನಾಗುತ್ತೋ ಗೊತ್ತಿಲ್ಲ ನನಗೂ. ಬಟ್ ನಾವು ಎಲ್ಲಿವರೆಗೂ ಇರ್ತೀವಿ ಅಲ್ಲಿವರೆಗೂ ಒಳ್ಳೇದು ಮಾಡ್ಬೇಕನ್ನೋದು ಮನಸ್ಥಿತಿ ನಾನು ಮಾಡ್ತಾ ಇದ್ದೀನಿ. ಯಾರೂ ಮೈಂಡ್ ಬ್ಲಾಕ್ ಆಯಿತು, ಹುಚ್ಚಿ ಆಗ್ಬಿಟ್ಲು, ದುಡ್ಡು ಖರ್ಚು ಮಾಡಬೇಕಾಗುತ್ತೆ, ಇಷ್ಟೇ ಇವಳು ಕತೆ ಮುಗಿದೋಯ್ತು. ತಂದೆ ಆಗ್ಬೋದು, ತಾಯಿ ಆಗ್ಬೋದು, ತಂಗಿ ಆಗ್ಬೋದು, ಯಾರನ್ನ ಆಗ್ಬೋದು ಅಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲಾದರೂ ಚೆನ್ನಾಗಿ ಟ್ರೈ ಮಾಡಬೇಕು. ಅದು ಒಂದು ಜೀವನ ಮನುಷ್ಯರು, ಅವ್ರಿಗೊಂದು ಹೊಸ ಜೀವನ ಸಿಕ್ತಂಗೆ ಆಗುತ್ತೆ. ಇಲ್ಲಾಂದರೆ ಅವ್ರ ಲೈಫೇ ಹೋಗುತ್ತೆ. ನಾನೇನು ದೇವರು, ನಾನು ಎಕ್ಸ್ಪರ್ಟು, ಇಂಡಿಯಾದಲ್ಲಿ ಯಾರು ಇಲ್ಲ ಅಂತ ನಾನು ಹೇಳಲ್ಲ. ನಿಮ್ಮ ಕಣ್ಣಿಗೆ ಗೋಚರ ಆಗೋದು ನಿಮ್ಮ ಒಳ್ಳೆ ಟೈಮ್ ಬಂದಾಗ ಮಾತ್ರನೇ. ನಿಮ್ಮ ಟೈಮ್ ಚೆನ್ನಾಗಿದ್ರೆ ನಿಮ್ಗೆ ಕರೆದು ಅರ್ಧ ಕಾಪಿ ಕೊಡ್ತೀವಿ, ಇಲ್ಲಾಂದರೆ ನಮಸ್ಕಾರ ಕಣಮ್ಮ ಅಂದ್ಬಿಟ್ಟು ಹೋಗ್ತಾ ಇರ್ತೀವಿ. ಇಷ್ಟೇ ವ್ಯತ್ಯಾಸ. ನಿಮ್ಮ ಟೈಮ್ ಚೆನ್ನಾಗಾಯ್ತಾ, ಯಾರ್ದೋ ಒಬ್ರದ್ದು ಒಳ್ಳೆ ನಂಬರ್ ಸಿಗುತ್ತೆ, ನೀವು ಹೋಗ್ತೀರಾ, ಒಳ್ಳೇದಾಗ್ತಿದೆ, ಮುಂದೆ ಚೆನ್ನಾಗಾಗ್ತೀರಾ, ಏನೋ ಒಂದು ನಿಮ್ಮ ಬೆಳವಣಿಗೆ ರಸ್ತೆನೇ ಬದಲಾಗ್ತಿದೆ. ಬದುಕೋದಕ್ಕೆ 108 ದಾರಿ. ಕಷ್ಟಪಟ್ಟು ನಾವೊಬ್ಬರು ಒಳ್ಳೇದು ಮಾಡಿ ನಾವು ತೊಂದರೆಗೀಡಾಗಿ ನಾವು ಅದರಲ್ಲಿ ಬರೋ ಚೂರು ಬರೋ ಅಮೌಂಟ್ ಇದೆ. ನಾನು ಬೇರೆ ಕಡೆನೂ ನಾನು ದಾನ ಧರ್ಮ ಅನ್ನ ಹಾಕೋದು ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ದೀನಿ, ನಾನು ಇನ್ನೂ ಬದುಕಿರ್ಬೇಕಂತ ದಾನ ಧರ್ಮ ಮಾಡ್ತೀನಿ. ದೇವಸ್ಥಾನಗಳಿಗೆ, ಅನಾಥಾಶ್ರಮಗಳಿಗೆ ನಾನೇನು ಕೊಡ್ಬೇಕಂತ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಾನು ತಗೊಳ್ಳೋ ದುಡ್ಡಲ್ಲಿ ನನಗೂ ಇನ್ನು ದೇವ್ರ ಭಗವಂತ ಉಳಿಸಿರ್ಬೇಕಂದ್ಬಿಟ್ಟು. ಯಾರೂ ದೇವ್ರಾಗಕ್ಕಾಗಲ್ಲ, ಮನುಷ್ಯರೇ ಎಲ್ಲರೂ. ನೀವು ಯೋಚನೆ ಮಾಡಬೇಕು. ಈ ವಿಡಿಯೋ ನೋಡ್ತಿರ್ತಕ್ಕಂಥವ್ರು ಬುದ್ಧಿಮಾಂದರು, ಅಂಥವ್ರು ಇಂಥ ಬಿಡೋದಕ್ಕಿಂತ ಮುಂಚೆ ಎಲ್ಲಿ ಒಳ್ಳೇದಾಗುತ್ತೆ ಟ್ರೈ ಮಾಡ್ತಾ ಇರಬೇಕು. ನಿಮಗೆ ಯಾವತ್ತು ಭಗವಂತ ದಾರಿ ತೋರಿಸ್ತಾನೋ ಆವತ್ತು ದಿವಸ ಖಂಡಿತ ನನ್ನ ನಂಬರ್ ಸಿಗುತ್ತೆ, ನನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ, ಚೆನ್ನಾಗಿ ಆಗ್ತೀರಾ. ನಾನು ಯೂಟ್ಯೂಬ್ ನೋಡಿದ ತಕ್ಷಣ ನೀವು ಬಂದ್ಬಿಡಿ ಅಂತ ಕರೆಯಲ್ಲ, ನೋಡಿ ತಲೆಯಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟವರು ಯಾರಾದರೂ ನಿಮ್ಮ ಅಕ್ಕಪಕ್ಕ ಎಲ್ಲೋ ತೊಂದರೆ ಅವ್ರಿಗೊಂದು ಜೀವನ ಕೊಟ್ಟಂಗಾಗುತ್ತೆ. ದುಡ್ಗೋಸ್ಕರ ಕೂತ್ಕೊಂಡು ನಾನು ರಿಸ್ಕ್ ತಗೊಳ್ಳ, ನಾನು ತಗೋತೀನಿ, ನಮ್ಮ ಅಪ್ಪ ಬಂದರೂ ತಗೊಳ್ತೀನಿ, ಯಾರು ಹೇಳಲಿ ಬಿಡಲಿ. ಲಕ್ಷ ಈಗ ಅವರೇ 10 ಲಕ್ಷ 15 ಲಕ್ಷ 20 ಲಕ್ಷ ಖರ್ಚು ಮಾಡಿದ್ರು ರೆಡಿ ಆಗಲಿಲ್ಲ. ನನಗೆ ಕೊಟ್ಟಿದ್ದ ದುಡ್ಡು ಏನೂ ಇಲ್ಲ.
ಬಟ್ ಆ ಹುಡುಗಿ 70% ಈಚೆ ಬಂದ್ಬಿಟ್ರು. ನನಗೆ ಅದೇ ಖುಷಿ ಆಗ್ತಿರೋದು. ನಾನು ಆ ಹುಡುಗಿ ಜೊತೆ ಇನ್ನೂ ಒಂದು ಸರಿ ಮಾತಾಡಬೇಕು, ಕುಂಡ್ರಿಸ್ಕೊಂಡು ಹೆಂಗೆ ಮಾತಾಡ್ತಾಳೆ, ಹೆಂಗೆ ಚೆನ್ನಾಗಾಗಿದ್ದಾಳೆ ನೋಡಬೇಕು ಅಂತಲೇ ಇದ್ದೀನಿ ನಾನು. ಇನ್ನು ನಮ್ಮ ಎಪಿಸೋಡ್ಗಳು ಬಿಡೋಷ್ಟ್ರೊಳಗಡೆ ಅವಳದು ಇನ್ನೊಂದು ಇಂಟರ್ವ್ಯೂ ಮಾಡಿಬಿಟ್ಟು ಅದು ಕೂಡ ಇನ್ಕ್ಲೂಡ್ ಮಾಡ್ತೀನಿ. ಗೊತ್ತಾಯ್ತಾ? ಇದು ನನಗೆ ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಅರ್ಥ ಆಗುತ್ತೆ. ಬುದ್ಧಿಮಾಂದ್ರು ಅಂದರೆ ಅದು ಸೈಂಟಿಫಿಕ್ ಆಗಿ ಮೆಡಿಕಲ್ ಗ್ರೌಂಡು ಬರ್ತದೆ, ಈ ಆತ್ಮಗಳಿಂದಲೂ ಬರ್ತವೆ. ಕೆಲವು ಟೈಮ್ ಆತ್ಮಗಳೆಲ್ಲ ಹೊಟ್ಟೋದ್ರೆ ಅವ್ರು ಚೆನ್ನಾಗಾಗ್ಬಿಡ್ತಾರೆ. ಹಂಗೂ ಚೂರು ಪಾರಿದ್ರೆ ಮೆಡಿಕಲ್ ಗ್ರೌಂಡ್ ಏನೋ ಡಿಪ್ರೆಷನ್ ಅಂತಂತ ಇದ್ದಾಗ ಡಿಪ್ರೆಷನ್ ಹೋಗಿರೋರೆ ಸುಮಾರು ಜನ ಚೆನ್ನಾಗಾಗಿದ್ದಾರೆ. ನಾನು ಹೇಳ್ತಕ್ಕಂಥದ್ದು ಎರಡು ಮಿಕ್ಸ್ ಆಗ್ತವೆ ಆ ಟೈಮಲ್ಲಿ. ಮಾನಸಿಕವಾಗಿ ಸುಮ್ಮನೆ ರೂಮಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಅರ್ಥ ಆಯ್ತಾ? ಕೆಲವು ಟೈಮ್ ಆತ್ಮಗಳು ಸೇರಿಕೊಂಡಾಗ ಎಷ್ಟು ಜನ ಹೆಣ್ಣುಮಕ್ಕಳು ಫಿಲಮ್ ಆಕ್ಟ್ರುಗಳು ಒಳ್ಳೆ ಮುಂಚೂಣಿಲಿ ಇರ್ತಕ್ಕಂಥವ್ರು, ಕಾರು ಬಂಗ್ಲೆ ದುಡ್ಡು ಕಾಸು ಎಲ್ಲ ಇದೆ, ಆದರೆ ಗಂಡ ಮಾತ್ರ ಜೊತೆಲಿಲ್ಲ. ನಮ್ಮ ಕಣ್ಣೆದುರುಗಡೆ ಭಾಳಷ್ಟು ಜನ ಬರ್ತಾರೆ, ಆದರೆ ಅವರು ನಾನು ಚೆನ್ನಾಗಿದ್ದೀನಿ, ಏನು ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಿದ್ದೀನಿ ಅಂತಾರೆ. ಕೆಲವು ಜನಕ್ಕೆ ಮದುವೆನೇ ಆಗಿಲ್ಲ, ಕೆಲವು ಮದುವೆ ಆಗಿ ಗಂಡನ ಬಿಟ್ಬಿಟ್ಟಿದ್ದಾರೆ. ಅವ್ರ ಮನಸ್ಥಿತಿ ಅದು, ನಾನು ಅದನ್ನು ಹೇಳ್ತಾ ಇಲ್ಲ. ಅಂದರೆ ಅವ್ರು ನಾವು ಇರೋದೇ ಹಿಂಗೆ, ನಂದೇನೋ ಕರ್ಮ ಅಂತ ಅವ್ರು ತಿಳ್ಕೊಳ್ಳೋದು. ಕರ್ಮ ಅಲ್ಲ, ಅಂಥವ್ರಿಗೂ ಕೂಡ ಇವು ಕಾಡಿಸ್ತಾ ಇರ್ತವೆ. ಅದು ಗೊತ್ತಿರಲ್ಲ. ಅಂದರೆ ಅವ್ರ ಟೈಮ್ ಬಂದಿಲ್ಲ ಇದನ್ನ ಇಂಥ ಯೂಟ್ಯೂಬ್ಗಳನ್ನ ನೋಡೋದಕ್ಕೆ, ನಮ್ಮಂಥವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅವ್ರಿಗೂ ಅವಮಾನ. ನಾನು ಚೆನ್ನಾಗಿದ್ದೀನಿ, ನನ್ನ ಚೆನ್ನಾಗಿರೋದು ಕತೆ ಮುಂದೆ ಗೊತ್ತಾಗುತ್ತೆ. ಅದೆಲ್ಲ ಅವಿನ್ನ ಕೆಳಗೆ ಬಿದ್ದಾಗ ನಾವು ಸಂಪಾದನೆ ಮಾಡಿ ದುಡ್ಡು ಜೋಡಿಸ್ಕೊಂಡಿರ್ತೀವಿ, ನಮ್ಮ ಕೈಲಾಗ ಉತ್ತರ ಸಿಗಲ್ಲ. ಖಂಡಿತ ಇವತ್ತು ಗುರುಜಿಗಳು ಈ ಎಪಿಸೋಡ್ ಅಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಒಂದ್ ಕಡೆ ನಮ್ಗೆ ಒಳ್ಳೇದಾಗ್ಬೇಕು ಅಂತಂದ್ರೆ ಅಥವಾ ನಮ್ಮ ಕೆಟ್ಟ ಕಾಲ ಏನಿದೆ ಅದು ಮುಗಿಬೇಕಂದ್ರೆ ನಮ್ಗೆ ಆದಂತಹ ಒಂದು ಟೈಮ್ ಅಂತ ಇರುತ್ತೆ. ಆ ಟೈಮ್ ಬಂದಾಗ ಆಟೋಮೆಟಿಕ್ ಆಗಿ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಮತ್ತೊಂದೆಡೆ ಈ ಮಾನಸಿಕ ಅಸ್ವಸ್ಥರು ಅಂತ ನಾವೇನ್ ಟ್ರೀಟ್ ಮಾಡ್ತಾ ಇರ್ತೀವಿ ಅಂತಹವರಲ್ಲಿ ಈ ರೀತಿಯಾದಂತಹ ನಿಮಗೆ ತಿಳಿದೇ ಇರುವಂತಹ ಒಂದಷ್ಟು ಸಮಸ್ಯೆಗಳು ಕೂಡ ಅವ್ರನ್ನ ಕಾಡ್ತಾ ಇರುತ್ತೆ. ಅಂತವರಿಗೆ ನೀವು ಒಂದು ಪರಿಹಾರವನ್ನ ಕೊಡುವಂತಹ ಒಂದು ದಾರಿಯನ್ನ ಕಂಡುಕೊಳ್ಬಹುದು. ಅದ್ಯಾವ ರೀತಿ? ಗುರುಜಿಗಳನ್ನ ಕಾಂಟ್ಯಾಕ್ಟ್ ಮಾಡುವ ಮೂಲಕ ನೀವು ನಿಮ್ಮ ಸಮಸ್ಯೆಗೂ ಕೂಡ ಅಥವಾ ನಿಮ್ಮ ಒಂದು ಸುತ್ತಲ್ಲಿ ಇರುವಂತಹ ಇಂತಹ ಒಂದು ಸಮಸ್ಯೆಗೆ ಒಳಗಾಗಿರುವಂತಹವರಿಗೆ ಪರಿಹಾರವನ್ನ ಕೊಡಿಸಬಹುದು. ಜೊತೆಗೆ ಹೇಗೆ ಯಾವ ರೀತಿ ಒಂದು ನಂಬಿಕೆ ಅನ್ನುವಂತಹದ್ದು ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಅಂದ್ರೆ ನಾವು ನಂಬಬೇಕು ಫಸ್ಟ್ ಆಫ್ ಆಲ್. ಏನೋ ಒಂದು ಆಗ್ತಾ ಇದೆ ಅಥವಾ ನಕಾರಾತ್ಮಕನೋ ಅಥವಾ ಒಂದು ಪಾಸಿಟಿವ್ ಎನರ್ಜಿನೋ ಅದು ಇದೆ, ಅದು ಏನೋ ಒಂದು ಮಾಡ್ತಾ ಇದೆ ಅನ್ನೋದನ್ನ ನಾವು ನಂಬಿದಾಗ ನಾವು ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಒಂದು ಎಫರ್ಟ್ ಅನ್ನ ಅಥವಾ ನಮ್ಮ ಒಂದು ಶ್ರಮವನ್ನ ಹಾಕ್ತೀವಿ. ಅದು ತುಂಬಾ ಮುಖ್ಯ ಅನ್ನೋದನ್ನ ಗುರುಜಿ ಈ ಎಪಿಸೋಡ್ ನಲ್ಲಿ ತಿಳಿಸ್ಕೊಟ್ರು. ಸೊ ಮೊದಲಿಗೆ ಗುರುಜಿಗಳಿಗೆ ಧನ್ಯವಾದಗಳು ತಿಳಿಸೋಣ. ಗುರುಜಿಗಳೇ ಧನ್ಯವಾದಗಳು. ನಮಸ್ಕಾರ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಭಗವಾನ್ ಗುರುಜಿ ಅವರ ಯೂಟ್ಯೂಬ್ ಚಾನಲ್.